ನಮಸ್ಕಾರ ದೋಸ್ತ. ಬೇರೆ ನ್ಯೂಸ್ಗೆ ಹೋಗೋದಕ್ಕಿಂತ ಮುಂಚೆ ಇದೊಂದು ವಿಷಯದ ಬಗ್ಗೆ ಇವತ್ತು ಎಷ್ಟು ಹೇಳಿದ್ರು ಸಾಕಾಗಲ್ಲ ಅಂತ ಅನ್ಸುತ್ತೆ. ಹೌದು, ನಾನು ಹೇಳ್ತಾ ಇರೋದು ಸೂ ಫ್ರಮ್ ಸೋ ಸಿನಿಮಾದ ಬಗ್ಗೆ. ಕಳೆದ ವಾರ ರಿಲೀಸ್ ಆದಾಗ 3ರಲ್ಲಿ ಮತ್ತೊಂದು ಸಿನಿಮಾ ಅಂತ ಬಹಳಷ್ಟು ಜನ ಅನ್ಕೊಂಡಿದ್ರು. ಆದ್ರೆ ಒಮ್ಮೆ ಈ ಸಿನಿಮಾ ರಿಲೀಸ್ ಆಗಿದ್ದು ನೋಡಿರುವಂತಹ ಪ್ರತಿಯೊಬ್ರು ಕೂಡ ಈ ಸಿನಿಮಾದ ಬಗ್ಗೆ ಬಾಯಿ ತುಂಬಾ ಹೊಗಳ್ತಾ ಇದ್ದಾರೆ. ಕೇರಳದಲ್ಲಿ ಮತ್ತು ಉತ್ತರ ಭಾರತದಲ್ಲಿ ಕೂಡ ರಿಲೀಸ್ ಆಗೋದಕ್ಕೆ ಎಲ್ಲಾ ತಯಾರಿಗಳನ್ನ ಸಿನಿಮಾ ತಂಡ ಮಾಡ್ಕೊಂಡಿದೆ. ಕೊನೆಯ ಬಾರಿ ಈ ರೀತಿ ನಾವು ನೋಡಿದ್ದು ಕಾಂತಾರ ಸಿನಿಮಾದಲ್ಲೇ. ಅದು ಹೀಗೇನೆ ಕನ್ನಡದಲ್ಲಿ ರಿಲೀಸ್ ಆಗಿ ಆಮೇಲೆ ದೇಶ ವ್ಯಾಪ್ತಿ ಎಲ್ಲಾ ಕಡೆ ಮೆಚ್ಚುಗೆಯನ್ನ ಪಡ್ಕೊಂಡಿತ್ತು. ಇಲ್ಲಿ ಎಂಟರ್ಟೈನ್ಮೆಂಟ್ ಹಾಗೂ ಕಂಟೆಂಟ್ ಸ್ಟಾರ್ ಆಗಿತ್ತು. ಸ್ಟಾರ್ ಅಂತ ಹೇಳ್ಕೊಂಡು ಯಾರು ಕೂಡ ಲೀಡ್ ಆಕ್ಟರ್ ಆಗಿ ಕಾಣಿಸ್ಕೊಂಡಿರ್ಲಿಲ್ಲ. JP ತುಮಿನಾಡ್ ರವರ ಬರಹ ಹಾಗೂ ನಿರ್ದೇಶನದಲ್ಲಿ ಈ ಸಿನಿಮಾ ಮೂಡ್ ಬಂದಿದೆ. ಪ್ರಮುಖ ಪಾತ್ರದಲ್ಲಿ ಕೂಡ ಇವ್ರು ಕಾಣಿಸ್ಕೊಂಡಿದ್ದಾರೆ. ರಾಜ್ ಬಿ ಶೆಟ್ಟಿ, ಶಶಿಧರ್ ಶೆಟ್ಟಿ ಹಾಗೂ ರವಿ ರೈ ರವರ ನಿರ್ಮಾಣದಲ್ಲಿ ಈ ಸಿನಿಮಾ ಅಚ್ಚುಕಟ್ಟಾಗಿ ಸೊಗಸಾಗಿ ಪದಗಳೇ ಸಾಲಲ್ಲ ಅದಕ್ಕಿಂತ ಹೆಚ್ಚು ಅನ್ನುವಂತಹ ರೀತಿಯಲ್ಲಿ ಮೂಡ್ ಬಂದಿದೆ. ಗುರುವೇ, ಇಂಥ ರೂಟೆಡ್ ಅಥವಾ ಮಣ್ಣಿನ ಕತೆ ಇರುವಂತಹ ಸಿನಿಮಾಗಳನ್ನೆಲ್ಲ ನಾವು ಮಲಯಾಳಂ ಅಲ್ಲಿ ನೋಡಿದಾಗ ಯಾವಾಗಪ್ಪ ಕನ್ನಡದಲ್ಲಿ ಬರುತ್ತೆ ಅಂತ ಕಾಯ್ತಾ ಇದ್ವಿ. ಆದ್ರೆ ಈಗ ನಮ್ಮ ಅದೃಷ್ಟ ಅನ್ನೋ ಹಾಗೆ ಈ ಸಿನಿಮಾ ರಿಲೀಸ್ ಆಗಿದೆ. ಕನ್ನಡಿಗರು ಈ ಸಿನಿಮಾನ ನೋಡಿ ಗೆಲ್ಸಿ ಕೂಡ ಆಗಿದೆ. ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಬ್ರು ಕೂಡ ತಮ್ಮ ಸ್ಟೇಟಸ್ ಫೀಡ್ ಗಳಲ್ಲಿ ಇದ್ರ ಬಗ್ಗೆ ಬರ್ಕೋತಾ ಇರೋದು, ಶೇರ್ ಮಾಡ್ತಿರೋದು ನೋಡಿ ತುಂಬಾ ಖುಷಿ ಆಗುತ್ತೆ. ಇನ್ನು ಸಿನಿಮಾ ಬಾಕ್ಸ್ ಆಫೀಸ್ ಅಲ್ಲಿ ತೋರಿಸ್ತಾ ಇರುವಂತಹ ಕೆಲವೊಂದು ಪರ್ಫಾರ್ಮೆನ್ಸ್ ನ ಬಗ್ಗೆ ನಿಮಗೂ ತಿಳ್ಕೋಬೇಕು ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ. ಬನ್ನಿ ಬಾಕ್ಸ್ ಆಫೀಸ್ ಲೆಕ್ಕಾಚಾರ ಏನ್ ಹೇಳುತ್ತೆ ನೋಡ್ಕೊಂಬರೋಣ. ಇವತ್ತಿಗೆ ಸಿನಿಮಾ ರಿಲೀಸ್ ಆಗಿ 5 ದಿನ ಆಗಿದೆ. ಜುಲೈ 29 ಮಂಗಳವಾರ ಆಗಿದ್ರು ಕೂಡ ಆ 24 ಗಂಟೆಗಳಲ್ಲಿ 1.01 ಲಕ್ಷಕ್ಕೂ ಹೆಚ್ಚಿನ ಟಿಕೆಟ್ ಬುಕ್ ಆಗ್ತಾ ಇದೆ ಅಂದ್ರೆ ಈ ಸಿನಿಮಾಗಿರುವಂತಹ ಬೇಡಿಕೆ ರಾಜ್ಯದಾದ್ಯಂತ ಯಾವ ರೀತಿ ಹರಡ್ಕೊಂಡಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಬಾಕ್ಸ್ ಆಫೀಸ್ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಸಿನಿಮಾ ಅದಾಗ್ಲೇ 4 ದಿನಕ್ಕೆ 10 ಕೋಟಿಗೂ ಹೆಚ್ಚಿನ ಕಲೆಕ್ಷನ್ ಆಗಿದೆ ಎನ್ನುವಂತಹ ಮಾಹಿತಿ ಸಿಕ್ಕಿದೆ. ಕಂಪ್ಲೀಟ್ ಎಂಟರ್ಟೈನಿಂಗ್ ಆಗಿರುವಂತಹ ಈ ಸಿನಿಮಾ ಈ ರೀತಿ ಕನ್ನಡ ಪ್ರೇಕ್ಷಕರಿಂದ ವೆಲ್ಕಮ್ ಪಡ್ಕೊಳ್ಳುತ್ತೆ ಅನ್ನೋದನ್ನ ಬಹುಶಃ ನಿರ್ದೇಶಕರು ಹಾಗೂ ನಿರ್ಮಾಪಕರು ಕೂಡ ಊಹಿಸಿರ್ಲಿಕ್ಕಿಲ್ಲ. ಸಿನಿಮಾದ ಬಡ್ಜೆಟ್ 1.5 ಇಂದ 2 ಕೋಟಿ ಅನ್ನೋ ಮಾತಿದೆ. ಸಿನಿಮಾ ರಿಲೀಸ್ ಆದ 4ನೇ ದಿನ ಕೂಡ ಬೆಂಗಳೂರಲ್ಲಿ 105ಕ್ಕೂ ಹೆಚ್ಚಿನ ಫಾಸ್ಟ್ ಫಿಲ್ಲಿಂಗ್ ಶೋಗಳಿದ್ವು. 5ನೇ ದಿನ ಇಡೀ ಕರ್ನಾಟಕದಲ್ಲಿ 282ಕ್ಕೂ ಹೆಚ್ಚಿನ ಫಾಸ್ಟ್ ಫಿಲ್ಲಿಂಗ್ ಶೋಗಳು ಇದೆ ಅಂತ ರಿಪೋರ್ಟ್ ಆಗಿದೆ. 4,20,000ಕ್ಕೂ ಹೆಚ್ಚಿನ ಟಿಕೆಟ್ಗಳು ಸೇಲ್ ಆಗಿದೆ ಅನ್ನುವಂತಹ ರಿಪೋರ್ಟ್ಗಳು ಸಾಕು ಈ ಸಿನಿಮಾನ ಈ ವರ್ಷದ ಮೊದಲ ಬ್ಲಾಕ್ ಬಸ್ಟರ್ ಹಿಟ್ ಅಂತ ಹೇಳೋದಕ್ಕೆ. ಅಷ್ಟೊಂದು ಕಡಿಮೆ ಬಜೆಟ್ ಅಲ್ಲಿ ಬೇರೆ ಇಂಡಸ್ಟ್ರಿಗೆ ಕಂಪೇರ್ ಮಾಡೋ ರೀತಿಯಲ್ಲಿ ಫಲಿತಾಂಶವನ್ನ ಕೊಡೋದಕ್ಕೆ ಪ್ರತಿಯೊಂದು ಸಿನಿಮಾಗಳಿಂದ ಸಾಧ್ಯ ಇಲ್ಲ. ಇಲ್ಲಿ ಸ್ಟಾರ್ ಹೀರೋ ಸಿನಿಮಾಗಳಲ್ಲ, ಸ್ಟಾರ್ ಕಂಟೆಂಟ್ ಇರುವಂತಹ ಸಿನಿಮಾಗೆ ಜನ ಜೈ ಎಂದಿದ್ದಾರೆ. ಇಂತಹ ತಂಡಕ್ಕೆ ರಾಜ್ ಬಿ ಶೆಟ್ಟಿ ಒಂದ್ ಒಳ್ಳೆ ಪುಷ್ ಕೊಟ್ಟು ಪರದೆ ಮೇಲೆ ಇಂತಹ ಒಳ್ಳೆ ಸಿನಿಮಾನ ಕನ್ನಡಿಗರು ನೋಡೋ ಹಾಗೆ ಮಾಡಿರೋದಕ್ಕೆ ಒಂದು ಬಿಗ್ ಸಲ್ಯೂಟ್. ಬನ್ನಿ ಹಾಗಿದ್ರೆ ಈ ವಾರದ ಬೇರೆ ಅಪ್ಡೇಟ್ಸ್ ಗಳನ್ನ ಒಂದೊಂದಾಗಿ ನೋಡ್ಕೊಂಬರೋಣ. ಅನೌನ್ಸ್ಮೆಂಟ್ ವಿಚಾರಕ್ಕೆ ಬಂದ್ರೆ August 1ರಿಂದ ಕೇರಳದಲ್ಲಿ ಸೂ ಫ್ರಮ್ ಸೋ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕರ್ನಾಟಕದಲ್ಲಿ ಇದು ಎಬ್ಸಿರುವಂತಹ ಸುನಾಮಿ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಕೇರಳದ ಪ್ರೇಕ್ಷಕರು ಕೂಡ ಸಿನಿಮಾನ ಇಷ್ಟಪಡೋದ್ರಲ್ಲಿ 2 ಮಾತಿಲ್ಲ ಬಿಡಿ. ಇನ್ನು ನಾರ್ತ್ ಇಂಡಿಯಾ ಅಂದ್ರೆ ಉತ್ತರ ಭಾರತದ ಥಿಯೇಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಜವಾಬ್ದಾರಿಯನ್ನ ಪ್ರತಿಷ್ಠಿತ AA ಫಿಲ್ಮ್ಸ್ ವಹಿಸಿಕೊಂಡಿದ್ದು ಇಲ್ಲಿ ಕೂಡ ಭರ್ಜರಿ ಬಿಡುಗಡೆನ ಕಾಣಬಹುದಾಗಿದೆ. ಒಂದು ಸಿನಿಮಾ ಈ ರೀತಿ ಬೇರೆ ಬೇರೆ ಕಡೆಗೆ ಟ್ರಾವೆಲ್ ಆಗ್ಬೇಕು ಅಂದ್ರೆ ಸಿನಿಮಾದ ಬಜೆಟ್ ದೊಡ್ಡದಾಗಿರ್ಬೇಕು, ಸ್ಟಾರ್ ಸ್ಟಡೆಡ್ ಸಿನಿಮಾ ಆಗಿರ್ಬೇಕು ಅನ್ನುವಂತಹ ಕಾಲ ಹೋಯ್ತು. ಥಿಯೇಟರ್ ಅಲ್ಲಿ ಕೂತ್ಕೊಳ್ಳೋ 2.5 ಗಂಟೆಗಳ ಕಾಲ ಬೋರ್ ಹೊಡಿಸದೆ ಫುಲ್ ಟು ಫುಲ್ ಎಂಟರ್ಟೈನ್ಮೆಂಟ್ ಕೊಡ್ತೀರಾ, ಕಂಟೆಂಟ್ ಸ್ಟ್ರಾಂಗ್ ಆಗಿದೆ ಅಂತಂದ್ರೆ ಯಾವ ಸಿನಿಮಾ ಬೇಕಿದ್ರು ಸೂ ಫ್ರಮ್ ಸೋ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಬಿಗ್ ಅಪ್ಡೇಟ್ಸ್. KM ಚೈತನ್ಯ ನಿರ್ದೇಶನದಲ್ಲಿ ಮೂಡ್ ಬಂದಿರುವಂತಹ ಬಲರಾಮನ ದಿನಗಳು ಸಿನಿಮಾದ ಚಿತ್ರೀಕರಣ ಕಂಪ್ಲೀಟ್ ಆಗಿದೆ. ವಿನೋದ್ ಪ್ರಭಾಕರ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ಈ ಸಿನಿಮಾದಲ್ಲಿ ಅತುಲ್ ಕುಲಕರ್ಣಿ ಸೇರಿದಂತೆ ಸಾಕಷ್ಟು ಪ್ರಮುಖ ಕಲಾವಿದರು ಕಾಣಿಸಿಕೊಂಡಿದ್ದಾರೆ. 80ರ ದಶಕದ ಬೆಂಗಳೂರಿನ ಅಂಡರ್ ವರ್ಲ್ಡ್ ಕಥೆಯನ್ನ ಹೊಂದಿರುವಂತಹ ಈ ಸಿನಿಮಾ ಯಾವ ರೀತಿಯಲ್ಲಿ ಪ್ರೇಕ್ಷಕರನ್ನ ಆಕರ್ಷಿಸೋದಕ್ಕೆ ಯಶಸ್ವಿಯಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ಅದೇ ಕಮರ್ಷಿಯಲ್ ಮಸಾಲಾ ಸಿನಿಮಾಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವಂತಹ ವಿನೋದ್ ಪ್ರಭಾಕರ್ ಅವರಿಗೆ ಇದೊಂದು ಹೊಸ ಪ್ರಯೋಗಾತ್ಮಕ ಸಿನಿಮಾ ಆಗಿರುತ್ತೆ. ಅಂಡ್ ಹಿಂದಿನ ಸಿನಿಮಾ ಮಾದೇವ ಇಂದ ವಿನೋದ್ ಅವರು ಹೆಚ್ಚು ಕಂಟೆಂಟ್ ಸಿನಿಮಾಗಳ ಕಡೆಗೆ ವಾಲ್ತಿರೋದು ಕೂಡ ಒಂದು ಒಳ್ಳೆಯ ಸೈನ್ ಅಂತ ಹೇಳ್ಬೋದು. ಮಾದೇವ ಸಿನಿಮಾದಲ್ಲೂ ಅವರ ಅಪಿಯರೆನ್ಸ್ ಮತ್ತು ಆಕ್ಟಿಂಗ್ ಎರಡೂ ಚೆನ್ನಾಗಿತ್ತು. ಈ ಹೊಸ ಬದಲಾವಣೆಗೆ ಪ್ರೇಕ್ಷಕರು ಯಾವ ರೀತಿ ರೆಸ್ಪಾನ್ಸ್ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ದರ್ಶನ್ ರವರ ಡೆವಿಲ್ ಚಿತ್ರತಂಡ ಥೈಲ್ಯಾಂಡ್ ನಲ್ಲಿ ಸಾಂಗ್ ಶೂಟಿಂಗ್ ಮಾಡ್ತಾ ಇದ್ದಿದ್ದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಈಗ ಲೇಟೆಸ್ಟ್ ಆಗಿ ಕೇಳಿ ಬಂದಿರುವಂತಹ ಸುದ್ದಿ ಏನು ಅಂತ ಅಂದ್ರೆ ಫಿಲಂ ಟೀಮ್ ಶೂಟಿಂಗ್ ಅನ್ನ ಪೂರ್ತಿಗೊಳಿಸಿದೆ. ಇನ್ನೇನಿದ್ರು ಸಿನಿಮಾದ ಡಬ್ಬಿಂಗ್ ಮಾತ್ರ ಬಾಕಿ ಇದ್ದು ಆ ಕೆಲಸ ಒಂದಾದ್ರೆ ಸಿನಿಮಾ ರಿಲೀಸ್ ಆಗೋದಕ್ಕೆ ರೆಡಿ ಆಗುತ್ತೆ. ಡೆವಿಲ್ ಸಿನಿಮಾ ಸಾಕಷ್ಟು ಕಾರಣಗಳಿಗಾಗಿ ಸ್ಯಾಂಡಲ್ವುಡ್ ನ ಒನ್ ಆಫ್ ದ ಮೋಸ್ಟ್ ಅವೈಟೆಡ್ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಹೀಗಾಗಿ ಫಿಲಂ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದನ್ನ ನಾವು ಅತಿ ಶೀಘ್ರದಲ್ಲೇ ಕೇಳಿಸ್ಕೊಳ್ಳುವಂತಹ ಚಾನ್ಸು ಹೆಚ್ಚಾಗಿದೆ. ಟ್ರೈಲರ್, ಟೀಸರ್ ಮತ್ತು ಸಾಂಗ್ಸ್. ಜೇಮ್ಸ್ ಕ್ಯಾಮರೂನ್ ಈಸ್ ಬ್ಯಾಕ್.
ಅವತಾರ್ ಫೈರ್ ಅಂಡ್ ಆಶ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದ್ದು ಈ ಬಾರಿ ಕನ್ನಡದಲ್ಲಿ ಕೂಡ ಇದು ರಿಲೀಸ್ ಆಗಿದೆ. ಕನ್ನಡದ ಡಬ್ಬಿಂಗ್ ತುಂಬಾನೇ ಚೆನ್ನಾಗಿದೆ, ಯಾವುದೇ ಫ್ಲಾ ಕಾಣಿಸ್ಲಿಲ್ಲ ಅನ್ನೋದು ಒಂದು ಒಳ್ಳೆ ವಿಷಯ. ಅವತಾರ್ ಫ್ರಾಂಚೈಸಿಯ ಸಿನಿಮಾಗಳು ಅಂದ್ರೇನೆ ಸಿನಿಮಾ ನೋಡೋರಿಗೆ ಒಂಥರ ಹಬ್ಬ ಇದ್ದಂಗೆ. ಇದೇ ವರ್ಷ ಸಿನಿಮಾ ಡಿಸೆಂಬರ್ ಅಲ್ಲಿ ರಿಲೀಸ್ ಆಗ್ತಾ ಇದ್ದು ಸಿನಿಮಾದ ಕನ್ನಡದ ಟ್ರೈಲರ್ ಅನ್ನ ನೋಡಿ ಹಾಗೆ ಡಬ್ಬಿಂಗ್ ಹೇಗೆ ಅನಿಸ್ತಿರೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಕಿಚ್ಚ ಸುದೀಪ್ ರವರ ಒನ್ ಆಫ್ ದ ಮೋಸ್ಟ್ ಅಂಡರ್ ರೇಟೆಡ್ ಟ್ಯಾಲೆಂಟ್ ಅಂತ ಅಂದ್ರೆ ಅದು ಅವರ ಸಿಂಗಿಂಗ್. ಕೊನೆ ಬಾರಿ ಅವರು ಯಾವಾಗ ಯಾವ ಸಿನಿಮಾಗಾಗಿ ಹಾಡಿದ್ದು ಅಂತ ಗೊತ್ತಿಲ್ಲ, ಆದ್ರೆ ಆ ನೆನಪಲ್ಲಿ ಕೊರಗಬೇಡಿ ಅಂತ ಮತ್ತೆ ಮೈಕ್ ಹಿಡಿದಿದ್ದಾರೆ ನಮ್ ಕಿಚ್ಚ. ಚಂದನ್ ಕುಮಾರ್ ನಾಯಕನಾಗಿ, ನಿರ್ಮಾಪಕನಾಗಿ ಹಾಗೂ ಕೊನೆಗೆ ನಿರ್ದೇಶಕನಾಗೂ ಕೂಡ ಕಾಣಿಸ್ಕೊಂಡಿರುವಂತಹ ಫ್ಲರ್ಟ್ ಸಿನಿಮಾಗಾಗಿ ಕಿಚ್ಚ ನೀ ನನ್ನ ಜೀವ ಅಂತ ಒಂದು ಫ್ರೆಂಡ್ಶಿಪ್ ಹಾಡನ್ನ ಅವರ ಸ್ನೇಹಿತ ಚಂದನ್ ಅವರಿಗೋಸ್ಕರ ಹಾಡಿದ್ದಾರೆ. ಈ ಹಾಡಿನ ಲಿರಿಕ್ಸ್ ಅನ್ನ ಕೂಡ ಸ್ವತಃ ಚಂದನ್ ಅವರೇ ಬರೆದಿದ್ದಾರೆ. ನನಗಂತೂ ಇಷ್ಟ ಆಯ್ತು, ನೀವು ಮಿಸ್ ಮಾಡ್ದಂಗೆ ಕೇಳಿ, ನಿಮಗೂ ಇಷ್ಟ ಆಗ್ಬೋದು. ಯಾಕಂದ್ರೆ ನಮ್ ಕಿಚ್ಚ ಅವರು ಪದೇ ಪದೇ ಹಾಡ್ ಹೇಳೋದನ್ನ ಕೇಳೋಂತಹ ಅವಕಾಶ ಸಿಗೋದೇ ಇಲ್ಲ. ಹೀಗಾಗಿ ಮಿಸ್ ಮಾಡ್ದಂಗೆ ಹಾಡನ್ನ ನೀವು ಕೇಳಿ. ಇದೊಂಥರ ಫ್ರೆಂಡ್ಶಿಪ್ ಅನ್ನ ಸೆಲೆಬ್ರೇಟ್ ಮಾಡುವಂತಹ ಗೀತೆ ಅಂದ್ರೂ ಕೂಡ ತಪ್ಪಾಗಲ್ಲ. ಇಂಡಸ್ಟ್ರಿಲೂ ಕೂಡ ಇಂತಹ ಸ್ನೇಹ ಬೆಳಿಲಿ ಅಂಡ್ ಒಬ್ರಿಗೊಬ್ರು ಹೆಗಲಾಗಿ ನಿಲ್ಲಲಿ ಅಂತ ಆಶಿಸೋಣ. ಸಾಕಷ್ಟು ಸಮಯಗಳಿಂದ ಸೈಲೆಂಟ್ ಆಗಿದ್ದ ವಿಜಯ್ ದೇವರಕೊಂಡ ಕಿಂಗ್ಡಮ್ ಸಿನಿಮಾದ ಮೂಲಕ ಜುಲೈ 31ಕ್ಕೆ ಬಿಗ್ ಸ್ಕ್ರೀನ್ ಮೇಲೆ ಎಂಟ್ರಿ ನೀಡೋದಕ್ಕೆ ರೆಡಿಯಾಗಿದ್ದಾರೆ. ಅನಿರುದ್ಧ್ ಮ್ಯೂಸಿಕ್ ಜೊತೆಗೆ ವಿಜಯ್ ದೇವರಕೊಂಡ ಅವರ ಅಪಿಯರೆನ್ಸ್ ಟ್ರೈಲರ್ ನಲ್ಲಿ ಸಖತ್ ಮಾಸ್ ಆಗಿದೆ. ಫಿಲಂ ನಲ್ಲಿ ಅವರು ಒಬ್ಬ ಸ್ಪೈ ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತದೆ. ಟ್ರೈಲರ್ ಚೆನ್ನಾಗಿದೆ, ಆದ್ರೆ ಅದೇ ರೀತಿಯಲ್ಲಿ ಪ್ರೆಸೆಂಟೇಷನ್ ಕೂಡ ಇರುತ್ತಾ ಇಲ್ವಾ ಅನ್ನೋದು ಈಗಿರುವಂತಹ ಕ್ವಶನ್ ಮಾರ್ಕ್. ಈ ಕ್ವಶನ್ ಮಾರ್ಕ್ಗೆ ಈ ಮಂತ್ ಎಂಡೇ ಉತ್ತರ ಸಿಗುತ್ತೆ, ಕಾದ್ ನೋಡೋಣ. ಓಮನ್ ಅನ್ನುವಂತಹ ಕನ್ನಡ ಹಾರರ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಇದರ ವಿಶೇಷ ಅಂದ್ರೆ ಇದು ಫೌಂಡ್ ಫುಟೇಜ್ ನ ಸಿನಿಮಾ. ಇದನ್ನ ಕೇಳಿದ ತಕ್ಷಣ ನಮ್ಗೆ ನೆನಪಾಗುವಂತಹ ಮತ್ತೊಂದು ಸಿನಿಮಾ ಅಂದ್ರೆ ಅದು 6-5 = 2. ಅದೇ ರೀತಿಯಲ್ಲಿ ಫೀಲ್ ನೀಡುವಂತಹ ಪ್ಯೂರ್ ಹಾರರ್ ಸಿನಿಮಾ ಇದು ಅನ್ನೋದು ಟ್ರೈಲರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಇನ್ನು ಟ್ರೈಲರ್ ಅಲ್ಲಿ ಸಿಚುವೇಶನ್ ಗೆ ತಕ್ಕಂತೆ ಮ್ಯೂಸಿಕ್ ಕೂಡ ಟ್ರೈಲರ್ ನೋಡುಗರಿಗೆ ಹಾರರ್ ಫೀಲ್ ಅನ್ನ ಕೊಡುತ್ತೆ. ವಿಭಿನ್ ಎಸ್ ಸಂತೋಷ್ ನಿರ್ದೇಶನದಲ್ಲಿ ಈ ಸಿನಿಮಾ ಮೂಡಿ ಬಂದಿದ್ದು ಅಜಯ್ ಕುಮಾರ್ ಈ ಸಿನಿಮಾಗೆ ಬಂಡವಾಳ ಹೂಡಿದ್ದಾರೆ ಅಂಡ್ ಅವರೇ ಪ್ರಮುಖ ಪಾತ್ರದಲ್ಲಿ ಕೂಡ ಆಕ್ಟ್ ಮಾಡಿದ್ದಾರೆ. ಹೊಸಬರ ತಂಡ ಕೂಡ್ಕೊಂಡು ಈ ಸಿನಿಮಾನ ಮಾಡಲಾಗಿದ್ದು ಹಾರರ್ ಕಂಟೆಂಟ್ ವಿಚಾರದಲ್ಲಿ ಒಂದು ನ್ಯಾಚುರಲ್ ಎಕ್ಸ್ಪೀರಿಯನ್ಸ್ ನೀಡೋದಕ್ಕೆ ಫಿಲಂ ಟೀಮ್ ಹೊರಟಿದೆ ಅನ್ನುವಂತಹ ಪ್ರಯತ್ನ ಟ್ರೈಲರ್ ಅಲ್ಲಿ ಕಾಣ್ತಾ ಇದೆ. ಟ್ರೈಲರ್ ನೋಡಿಲ್ಲ ಅಂದ್ರೆ ನೋಡಿ, ಇದರ ಪ್ರೆಸೆಂಟೇಷನ್ ಬೇರೆ ರೀತಿನೇ ಇದೆ ಅಂಡ್ ಸಿನಿಮಾ ಅತಿ ಶೀಘ್ರದಲ್ಲಿ ರಿಲೀಸ್ ಆಗುತ್ತೆ ಅಂತ ಸಿನಿಮಾ ತಂಡ ಹೇಳ್ಕೊಂಡಿದೆ. ವಾರ್ 2 ಸಿನಿಮಾದ ಟ್ರೈಲರ್ ಸಾಕಷ್ಟು ಕನ್ಫ್ಯೂಷನ್ ಹಾಗೂ ಕ್ಯೂರಿಯಾಸಿಟಿ ಎರಡನ್ನ ಕೂಡ ಹುಟ್ಟುಹಾಕಿದೆ. ಯಾಕಂದ್ರೆ ಫಸ್ಟ್ಗೆ ನಾವು ಜೂನಿಯರ್ NTR ಅವರು ವಿಲನ್ ಇರಬಹುದು ಅಥವಾ ಯಾವ್ದಾದ್ರು ಆರ್ಗನೈಸೇಷನ್ ಸೇರಿದಂತಹ ಟೆರರಿಸ್ಟ್ ಇರಬಹುದು ಅಂತ ಅನ್ಕೊಂಡಿದ್ವಿ. ಆದ್ರೆ ಈ ಟ್ರೈಲರ್ ನೋಡಿದ್ಮೇಲೆ ಬಹುಶಃ ರಾಯ್ ಇಂದ ಕಬೀರ್ ಅಂದ್ರೆ ಹೃತಿಕ್ ರೋಷನ್ ಅವರನ್ನ ಹಿಡಿಯೋದಕ್ಕೆ ಅಂತಾನೆ ಬಂದಿರುವಂತಹ ಆಫೀಸರ್ ಇರಬಹುದು ಎನ್ನುವಂತಹ ಮತ್ತೊಂದು ಯೋಚನೆ ಹುಟ್ಟಾಕಿದೆ ಅಂತ ಹೇಳ್ಬೋದು. ಅದೇನೇ ಇರಲಿ, ಆಗಸ್ಟ್ 14ಕ್ಕೆ ರಿಲೀಸ್ ಆಗೋದಕ್ಕೆ ರೆಡಿ ಇರುವಂತಹ ಈ ಸಿನಿಮಾದ ಟ್ರೈಲರ್ ನಿಂದ ಒಂದು ಬಜ್ ಅಂತೂ ಕ್ರಿಯೇಟ್ ಆಗಿದೆ ಅಂತ ಹೇಳ್ತೀನಿ. ಥಿಯೇಟ್ರಿಕಲ್ ರಿಲೀಸಸ್. ಯಶ್ ಅವರ ತಾಯಿ ಪುಷ್ಪಾ ಅರುಣ್ ಕುಮಾರ್ ಅವರ ನಿರ್ಮಾಣದಲ್ಲಿ ಮೂಡಿ ಬಂದಿರುವಂತಹ ಪೃಥ್ವಿ ಅಂಬರ್ ನಾಯಕನಾಗಿ ಕಾಣಿಸಿಕೊಂಡಿರುವಂತಹ ಕೊತ್ತಲವಾಡಿ ಸಿನಿಮಾ ಇದೇ ಆಗಸ್ಟ್ 1ಕ್ಕೆ ರಿಲೀಸ್ ಆಗ್ತಾ ಇದೆ. ವೃತ್ತ ಎನ್ನುವಂತಹ ಥ್ರಿಲ್ಲರ್ ಸಿನಿಮಾ ಕೂಡ ಇದೇ ಆಗಸ್ಟ್ 1ಕ್ಕೆ ರಿಲೀಸ್ ಆಗ್ತಿದೆ. ಸಿನಿಮಾಗಳು ಚೆನ್ನಾಗಿದ್ದಲ್ಲಿ, ಒಳ್ಳೆ ರೆಸ್ಪಾನ್ಸ್ ಅನ್ನ ಪಡ್ಕೊಂಡಲ್ಲಿ ಥಿಯೇಟರ್ಗೆ ಹೋಗಿ ಸಿನಿಮಾನ ಮಿಸ್ ಮಾಡ್ದಂಗೆ ನೋಡೋ ಪ್ರಯತ್ನ ಮಾಡಿ. ಅದು ಇನ್ನಷ್ಟು ಆಸ್ಪೈರಿಂಗ್ ಫಿಲ್ಮ್ ಮೇಕರ್ಸ್ ಗಳಿಗೆ ಸಿನಿಮಾದ ಮೇಲೆ ಒಂದು ನಂಬಿಕೆಯನ್ನ ಹುಟ್ಟಿಸುತ್ತೆ. ಅಜಯ್ ದೇವಗನ್ ಅವರ ಸನ್ ಆಫ್ ಸರ್ದಾರ್ 2 ಮಲಯಾಳಂನ ಸುಮತಿ ಒಲವು ಸಿನಿಮಾ ಕೂಡ ಆಗಸ್ಟ್ 1ಕ್ಕೆ ರಿಲೀಸ್ ಆಗ್ತಿದೆ. ಹಾಗೆ ಜುಲೈ 31ಕ್ಕೆ ವಿಜಯ್ ದೇವರಕೊಂಡ ಅವರ ಕಿಂಗ್ಡಮ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಕ್ಸ್ಟ್ರಾಸ್ ಅಂಡ್ ಬಜ್. KD ಸಿನಿಮಾದ ರಿಲೀಸ್ ಡೇಟ್ ಇದುವರೆಗೂ ಸೋಷಿಯಲ್ ಮೀಡಿಯಾದಲ್ಲಿ ಸೆಪ್ಟೆಂಬರ್ 4ಕ್ಕೆ ಆಗ್ಬಹುದು ಅಂತ ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ಆ ಗಾಡಿ ಸ್ವಲ್ಪ ಬೇರೆ ಕಡೆಗೆ ತಿರುಗಿದೆ. ಜಾಸ್ತಿ ಏನಿಲ್ಲ, 8 ದಿನ ಲೇಟು, ಅಂದ್ರೆ ಸೆಪ್ಟೆಂಬರ್ 12ಕ್ಕೆ ರಿಲೀಸ್ ಆಗ್ಬೋದು ಅಂತ ಕೆಲವು ಮಂದಿ ಮಾತನಾಡ್ಕೊಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ದಿನಕ್ಕೊಂದು ಡೇಟು ಬರ್ತಾನೆ ಇರೋದ್ರಿಂದ ಇದಕ್ಕಿಂತ ಮುಂಚೆನೆ ಫಿಲಂ ಟೀಮೇ ಅಧಿಕೃತವಾಗಿ ಅನೌನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಸ್ಯಾಕ್ನಿಕ್ ಪ್ರಕಾರ ಎಕ್ಕಾ ಸಿನಿಮಾ ಹತ್ತತ್ರ 7 ಕೋಟಿ ರೂಪಾಯಿಗಳ ಕಲೆಕ್ಷನ್ ಮಾಡಿದೆ ಅನ್ನುವಂತಹ ಸುದ್ದಿ ಇದೆ. ಇದೇ ಟೈಮಲ್ಲಿ ರಿಲೀಸ್ ಆದಂತಹ ಜೂನಿಯರ್ ಸಿನಿಮಾ ಕನ್ನಡ ಮತ್ತು ತೆಲುಗು ಸೇರಿ ಸರಿಸುಮಾರು 10 ಕೋಟಿ ರೂಪಾಯಿಗಳ ಕಲೆಕ್ಷನ್ ಮಾಡಿದೆ ಅನ್ನುವಂತಹ ಸುದ್ದಿ ಕೂಡ ಸಿಕ್ಕಿದೆ. ನಿಜಕ್ಕೂ ಕೂಡ ಈ 2 ಸಿನಿಮಾಗಳು ಮತ್ತೆ ಕನ್ನಡ ಪ್ರೇಕ್ಷಕರನ್ನ ಥಿಯೇಟರ್ಗಳಿಗೆ ಕರೆ ತರುವಂತಹ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತು ಹಾಗೂ ಅದರಲ್ಲಿ ಯಶಸ್ವಿ ಕೂಡ ಆಯ್ತು ಅಂತ ಹೇಳ್ತೀನಿ. ಇದಕ್ಕೆ ಮತ್ತೊಂದು ಬಲವಾದ ಸಾಥ್ ನೀಡಿದ್ದು ಸೂ ಫ್ರಮ್ ಸೋ. ಇದರ ಜೊತೆಗೆ ಮತ್ತೊಂದು ಕನ್ನಡ ಮೂಲದ ಸಿನಿಮಾ ಅಂದ್ರೆ ಅದು ನರಸಿಂಹ ಮಹಾವತಾರ. ಈಗಾಗಲೇ ಕೇವಲ 5 ದಿನಗಳಲ್ಲಿ 27 ಕೋಟಿಗೂ ಹೆಚ್ಚಿನ ಕಲೆಕ್ಷನ್ ಮಾಡೋ ಮೂಲಕ ಬೇರೆ ಸಿನಿಮಾಗಳಿಗೆ ತಾನೇನು ಕಮ್ಮಿ ಇಲ್ಲ ಅಂತ ತೋರಿಸ್ಕೊಟ್ಟಿದೆ. ಇನ್ನು ಕೊನೆಯದಾಗಿ ಸದ್ಯಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು ಹಾಗೂ ರಮ್ಯಾ ಅವರ ನಡುವೆ ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಂತಹ ಮುಸುಕಿನ ಗುದ್ದಾಟ ಈಗ ಕಾನೂನು ಸಮರದವರೆಗೂ ಕೂಡ ಮುಂದುವರೆದಿದೆ.
ಇದಕ್ಕೆ ಶಿವಣ್ಣ, ವಿನಯ್ ರಾಜ್ಕುಮಾರ್ ಸೇರಿದಂತೆ ಸಾಕಷ್ಟು ಕನ್ನಡದ ಕಲಾವಿದರಿಂದಲೂ ಕೂಡ ನೇರವಾಗಿ ಬೆಂಬಲ ದೊರಕಿದೆ. ಈ ಒಂದು ಘಟನೆಯಿಂದ ಕನ್ನಡ ಚಿತ್ರರಂಗದಲ್ಲಿ ಒಂದು ರೀತಿ ಜಗಳದ ವಾತಾವರಣ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಒಂದು ಕುಟುಂಬದ ರೀತಿಯಲ್ಲಿ ಇರುವಂತಹ ಕನ್ನಡ ಚಿತ್ರರಂಗದಲ್ಲಿ ಈ ರೀತಿ ಸಮಸ್ಯೆಗಳು ದೊಡ್ಡ ಮಟ್ಟಕ್ಕೆ ಹೋಗದೇ ಇರಲಿ ಅನ್ನೋದೇ ನಮ್ಮೆಲ್ಲರ ಆಸೆ. ಇದಾಗಿತ್ತು ಈ ವಾರದ ಸುದ್ದಿ. ಮುಂದಿನ ವಾರದ ವೀಕ್ಲಿ ಕತೆ ಜೊತೆಗೆ ನಾನು ನಿಮ್ಮ ಮುಂದೆ ಮತ್ತೆ ಸಿಗ್ತೀನಿ. ಸೈನಿಂಗ್ ಆಫ್, ಮನು.